ಸಿದ್ದರಾಮಯ್ಯನವರು ಒಂದು ಅತಿರೇಕದ ಪರಿಣಾಮ. ಈಗ ಪಶ್ಚಿಮ ಬಂಗಾಳದಾಗ ಏನಾಯಿತು, ಮಮತಾ ಬ್ಯಾನರ್ಜಿದು ಇಡೀ ಒಂದು ವೇಳೆ ಇನ್ನೊಮ್ಮೆ ಮಮತಾ ಬ್ಯಾನರ್ಜಿ ಮುಖ್ಯಮಂತ್ರಿ ಆಗಿದ್ದರೆ ಅದು ಬಾಂಗ್ಲಾದೇಶದ ಭಾಗ ಆಗ್ತಿತ್ತು. ಅಂದರೆ ಅಷ್ಟು ದೇಶದ್ರೋಹಿ ಚಟುವಟಿಕೆಗಳು, ಒಂದು ತುಷ್ಟೀಕರಣ ಮತ್ತು ಹಿಂದೂಗಳ ಮೇಲೆ ಅತ್ಯಾಚಾರ, ಮಹಿಳೆಯರ ಮೇಲೆ ಅತ್ಯಾಚಾರ. ನೋಡ್ರಿ, ಒಬ್ಬ ಮಗಳನ್ನು ಅತ್ಯಾಚಾರ ಮಾಡಿದ್ದಕ್ಕೆ ಇವತ್ತು MLA ಆಗಬೇಕಾಯ್ತು. ಅಂದ್ರೆ ಆ ರೀತಿ ಕರ್ನಾಟಕ ನಡೆದಿದೆ. ಇವರು ಸಿದ್ದರಾಮಯ್ಯನವ್ರದ್ದು ಅತಿ ಆಯಿತು ನೋಡಿ. ಎಷ್ಟೋ ಹಿಂದೂ ಕಾರ್ಯಕರ್ತರು ಗೋ ರಕ್ಷಣೆ ಸಲುವಾಗಿ ಅವ್ರದ್ದು ಹತ್ಯೆಗಳಾಗ್ಯಾವ ಮತ್ತು ಎಷ್ಟೋ ಸಲ ಅವ್ರ ಮ್ಯಾಗೂ ದಾಖಲೆಗಳಾಗ್ಯಾವ. ಅವ್ರೂ ಸಹ ನೀನು ಜಾತ್ಯತೀತ ಇತ್ತಂದ್ರೆ ಎಲ್ಲರನ್ನೂ ನೋಡ್ಬೇಕಲ್ಲ. ಒಂದೇ ವರ್ಗದ ಕೆಲವೊಂದು ಕಲ್ಲು, ಯಾರು ನಮ್ಮ ಕೇಂದ್ರ ಸಚಿವರ ಕಾರಿನ ಮೇಲೆ ಕಲ್ಲು ಹೋಗೋದಂಥದ್ದು, ಗುಂಡಾಗಿರಿ ಮಾಡೋದು. ಇವತ್ತು KGಹಳ್ಳಿ DGಹಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚೋದವರು, ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಿ, ಇಂಥವ್ರನ್ನೆಲ್ಲ ನೀವು ಬಿಟ್ಕೊತ ಹೋದ್ರೆ ಕರ್ನಾಟಕದಲ್ಲಿ ಅರಾಜಕತೆ ಆಗ್ತದೆ. ಮುಂದೆ 2028ಕ್ಕೆ ನಿಮ್ಮನ್ನ ಕಾಂಗ್ರೆಸ್ನ ಬುಡ ಸಹಿತ ಜನ ಕಿತ್ತೋಗಿತ್ತಾರೆ. ಅಲ್ಲ, ಇದು ಕ್ರೈಮ್ ಮಾಡಲಿಕ್ಕೆ ಮತ್ತೆ ಪ್ರೋತ್ಸಾಹ ಕೊಟ್ಟ ನೋಡಿರಿ. ಈಗೆಲ್ಲ ನೀವು ಕೇಸ್ ತಗೋತ ಹೋದರೆ ಇದನ್ನು ನೋಡಿರಿ, ಈಗ ಅದನ್ನು ಕೋರ್ಟ್ನಾಗ ಚಾಲೆಂಜ್ ಮಾಡ್ತಾರೆ. ಇಂಥ ಪ್ರಕರಣಗಳಲ್ಲೆಲ್ಲ ಹೆಂಗೆ ಬೇಕಾದಂಗೆ ನಾವು ಬೇಜವಾಬ್ದಾರಿ ತಗೊಳಕ್ಕಾಗೋದಿಲ್ಲ. ನ್ಯಾಯಾಲಯ ಅನ್ನೋದು ಒಂದು ಐತಿ ದೇಶನಾಗ. ಎಷ್ಟೋ ಪ್ರಕರಣಗಳು ತೊಗೊಂಡಿದ್ದು ಮತ್ತು ವಾಪಸ್ ಸುಪ್ರೀಂ ಕೋರ್ಟ್ ತನಕ ಅದನ್ನು ಇದು ಮಾಡ್ಯಾರ, ಇದು ಮಾಡ್ಬೇಕಂತ ಹೇಳಿ. ಇಂಥದ್ರ ಬಗ್ಗೆ ವಿರೋಧ ಪಕ್ಷದ ಬರೀ ಖಂಡನೆಗೆ ಮೂಲ ಸೀಮಿತ ಆಗಿರೋ ಹೊರತಾಗಿ ವಿರೋಧ ಪಕ್ಷ ಸಂಪೂರ್ಣ BJP ಒಳಗಂತರೂ ನಾಯಕತ್ವದ ದೊಡ್ಡ ಕೊರತೆ ಆಗೈತಿ. ಅವ್ರು ಬರೀ ಯಾಕಂದ್ರೆ ಈ ವಿಜೇಂದ್ರಗೆ ಈ ಸರ್ಕಾರ ವಿರುದ್ಧ ಜೋರಾಗಿ ಮಾತಾಡೋದು ಧ್ವನಿ ಇಲ್ಲ. ಯಾಕಂದರೆ 108 ಭ್ರಷ್ಟಾಚಾರ ಆರೋಪ ಅದಾವೆ ವಿಜೇಂದ್ರ ಮೇಲೂ ಅದಾವು. ಅವ್ರ ತಂದೆ ಸಹಿ ಡೂಪ್ಲಿಕೇಟ್ ಮಾಡಿದ ಸಹಿನೂ ಅದಾವು. ಅವ್ರ ತಂದೆ ಮೇಲೇ ಪೋಕ್ಸೋ ಇದೆ. ಹೀಗಾಗಿ ಅವ್ರ ನೈತಿಕತೆ ಇಲ್ಲ. ಇವತ್ತೇನೋ ವೀಕ್ಷಕರು ಬಂದಾರ್ತು BJP ಅವರು. ಮತ್ತು ಇವನ್ನೇ ಮುಂದೆ ಇದೇ ಕುಟುಂಬ ಮುಂದುವರ್ಸೋದಂದ್ರೆ BJPದು 4 ಸ್ವಾಮಿಗಳು ಹಿಡಿದಾರೆ. ಅವರಿದ್ದರು ಹೋಗಿ ಯಡಿಯೂರಪ್ಪ ಯಾವ ಕರಿತಾನೆ ಹೋಗಿ ತಲೆ ಮೇಲೆ ಕೈ ಇಡ್ತಾರೆ. ಅವ್ರ ಕಡೆಯಿಂದ ಪ್ರೈಮ್ ಮಿನಿಸ್ಟ್ರಿಗೆ ಅಮಿತ್ ಶಾ ಫೋನ್ ಮಾಡಿಸ್ತಾರೆ. ಒಂದು ವೇಳೆ ವಿಜೇಂದ್ರ ತೆಗೆದ್ರೆ ಹುಷಾರ್, ನಾವು ಲಿಂಗಾಯತರ ವಿರುದ್ಧ ಮಾಡ್ತೀವಿ. ಈ ಸ್ವಾಮಿಗಳು ಮಾತು ಕೇಳಿ ಯಾರು ರಾಜಕೀಯ ಮಾಡ್ತಾರೆ? ಹಿಂಗೆ ಹೋಗೋದು ಸರ್. ಹಂಗಿದ್ರೆ ಯಾವುದು BJP ನೋಡಿ, ಈಗ ಯಾರೋ ಪ್ರಾಮಾಣಿಕರು ಬಂದಾರತ್ತು. ಯಾರೋ ಅವರು ಇಬ್ಬರು ವೀಕ್ಷಕರು ಬಂದಾರ. ಬಹುಶಃ ಅವ್ರನ್ನ ಬುಕ್ ಮಾಡ್ಲಿಕ್ಕೆ ಆಗೋದಿಲ್ಲ ಯಡಿಯೂರಪ್ಪ ವಿಜೇಂದ್ರಗೆ, ಹಂಗೆ ಅನ್ನಿಸ್ತೈತೆ ನನಗೆ. ಸುದ್ದಿ ಬಂದ ಪ್ರಕಾರ ಇವ್ರು ಸ್ಟ್ರಿಕ್ಟ್ ಅದಾರೆ. ಈಗ ಬಂದವರು ಈಗೇನು ರಾಷ್ಟ್ರೀಯ ಸಹ ಪ್ರಧಾನ ಸಂಘಟನಾ ಏನು ಬಂದಾರಲ್ಲ, ಅವರು ಇನ್ನೊಬ್ಬರು ನಮ್ಮ ದೊಡ್ಡ ರಾಜ್ಯಸಭಾ ಸದಸ್ಯರಿದ್ರು ವರ್ಷದವರು. ಇಬ್ಬರು ಪ್ರಾಮಾಣಿಕರದಾರ. ಅವರು ಏನಾರೇ ಪ್ರಾಮಾಣಿಕವಾಗಿ ಈ ಕರ್ನಾಟಕದ ಪರಿಸ್ಥಿತಿ ಕೊಟ್ಟರೆ ಕರ್ನಾಟಕದಲ್ಲಿ BJP ಉಳಿತೈತೆ. ಮತ್ತು ಇದೇ ಭ್ರಷ್ಟ ಕುಟುಂಬನೇ ಮುಂದುವರ್ಸಿದ್ರೆ BJPನೂ. ಸೊ ನಿಮಗೇನಾದರೂ ಮಾತುಕತೆ ಆಗಿದೆ? ಇಲ್ಲ, ನನಗೇನು ಮಾತುಕತೆ ಆಗಿಲ್ಲ. ಬರೀ ಏನು ಮಾಡ್ಯಾರ, ಒಂದು 35 ಮಂದಿ ನಟ ಸೆಲೆಕ್ಷನ್ ಮಾಡ್ಯಾರ. ಹಂಗೆ ಮಾಡಬಾರ್ದು. ಈಗಿರುವಂಥ ಎಲ್ಲ ಹಾಲಿ ಶಾಸಕರನ್ನ, ಹಾಲಿ ಸಂಸದರನ್ನ ಮತ್ತು ಮುಂದಿನ ದಿವಸಗಳಲ್ಲಿ ಬಹುತೇಕವಾಗಿ ಮಾಜಿ ಇದ್ದವ್ರನ್ನ ಹೆಚ್ಚು ಕಡಿಮೆ ಒಂದು 70% ಅವರಿಗೆ ಕೊಡ್ತಿರ್ತಾರೆ ಟಿಕೆಟ್ ಅಂತ. ಎಲ್ಲ ಅಭಿಪ್ರಾಯ, ಕಾರ್ಯಕರ್ತರ ಅಭಿಪ್ರಾಯ ತೊಗೋಬೇಕು, ಸರ್ವೆ ಮಾಡಬೇಕು. ಅಲ್ಲಿ ಯಾರ ಪ್ರಧಾನ ಏನು ಅವರು ರಾಜ್ಯ ಏನು ಪದಾಧಿಕಾರಿಗಳು ಅದಾರಲ್ಲ, ಅವರೆಲ್ಲ ಅವ್ನ ಚಮಚಗಳು ಅದಾರ. ಆ ಚಮಚಗಳು ಪ್ರೀತಮ್ ಗೌಡ, ಆ ರಾಜೀವ ಮತ್ತು ಅಮ್ಮೇಶ್ ಗೌಡ, ರುದ್ರೇಶ, ಇವ್ರು ಏನು ಹೇಳೋರು? ಅವ್ರ ಪರನೇ ಹೇಳಬೇಕಲ್ಲ. ಇವಕ್ಕೆ ಎಂದೂ ಪ್ರಧಾನ ಕಾರ್ಯದರ್ಶಿ ಆಗಲಾರು ಅಂತ ಮಾಡ್ಕೊಂಡು ಕೂತಾನವ. ಅವು ಒಂದರೆ ಅದಾರ ಅವು ಮುಖದ ಮ್ಯಾಗ. ಇವ್ರು ಪಕ್ಷ ಕಟ್ಟೋರ ಅನ್ನಿಸ್ತೈತೆ. ಯಾವ ಸರ್ನು ತಳ್ಳಳ್ಳಿ ಅಂತ ಎಲ್ಲರೂ ಅವನ ವ್ಯವಸ್ಥೆ ಮಾಡು, ರಾತ್ರಿ ವ್ಯವಸ್ಥೆ ಮಾಡು ಗ್ಯಾಂಗ್ ಅದು ವಿಜೇಂದ್ರಗೆ. ಅಂಥವ್ನು ಪಾರ್ಟಿ ಕಟ್ಲಕ್ಕ ಏನು ಮಾಡ್ಲಕ್ಕತ್ತಾನೆ. BJPನ ಹಾಳು ಮಾಡಿ. ಅಲ್ಲಿ ಮೋದಿಯವರು ಹಗಲ ರಾತ್ರಿ ದುಡಿತಾರೆ. ಇಲ್ಲಿ ಕರ್ನಾಟಕಕ್ಕೆ ತುಡುಗರು ಕಾಯಕ್ಕೆ ಕೊಟ್ಟಾರ. ಏನು ಮಾಡೋದು? ನಾನು ಶ್ರೀ ಮಾಣಿಕ್ ಪ್ರಭು PU ಕಾಲೇಜಿನಿಂದ ಮಾತನಾಡುತ್ತಿದ್ದೇನೆ. ನಿಮ್ಮ ಮಗಳು PU ಪ್ರವೇಶಕ್ಕೆ ಸಂಬಂಧಿಸಿದ ಮಾಹಿತಿ ತಿಳಿದುಕೊಳ್ಳಲು ಈ ಕರೆ ಮಾಡುತ್ತಿದ್ದೇವೆ. ಪ್ರಸ್ತುತ 2026-27 ಶೈಕ್ಷಣಿಕ ವರ್ಷದ ಪ್ರವೇಶ ಪ್ರಕ್ರಿಯೆ ಆರಂಭವಾಗಿದೆ. ವಿಜ್ಞಾನ ವಿಭಾಗಗಳಲ್ಲಿ ಗುಣಮಟ್ಟದ ಬೋಧನೆ ಮತ್ತು ಉತ್ತಮ ಫಲಿತಾಂಶಗಳೊಂದಿಗೆ ನಾವು ಪ್ರವೇಶ ನೀಡುತ್ತಿದ್ದೇವೆ. ಅನುಭವ ಹೊಂದಿದ ಉಪನ್ಯಾಸಕರು, ನಿಯಮಿತ ಪರೀಕ್ಷೆಗಳು ಮತ್ತು ಪರೀಕ್ಷಾ ತಯಾರಿ, ವಿದ್ಯಾರ್ಥಿಗಳಿಗೆ ವೈಯಕ್ತಿಕ ಮಾರ್ಗದರ್ಶನ, ಶಿಸ್ತುಬದ್ಧ ವಾತಾವರಣ ಮತ್ತು ಪೋಷಕರಿಗೆ ನಿರಂತರ ಮಾಹಿತಿ. ನೀವು ಆಸಕ್ತರಾಗಿದ್ದರೆ ನಮ್ಮ ಕಾಲೇಜಿಗೆ ನೇರವಾಗಿ ಭೇಟಿ ನೀಡಿ ಅಥವಾ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪ್ರವೇಶ ವಿಭಾಗವನ್ನು ಸಂಪರ್ಕಿಸಿ. ಶ್ರೀ ಮಾಣಿಕ್ ಪ್ರಭು PU ಕಾಲೇಜು, ಮಾಣಿಕನಗರ, ತಾಲೂಕು ಹುಮನಾಬಾದ್, ಜಿಲ್ಲೆ ಬೀದರ್, ಕರ್ನಾಟಕ.
ಸಂಪರ್ಕ ಸಂಖ್ಯೆ 7411763208 ಮತ್ತು 7760745632. ನಿಮ್ಮ ಸಮಯಕ್ಕೆ ಧನ್ಯವಾದಗಳು. ನಿಮ್ಮ ಮಗ ಅಥವಾ ಮಗಳ ಭವಿಷ್ಯಕ್ಕಾಗಿ ಸರಿಯಾದ ಆಯ್ಕೆ ಮಾಡಿಕೊಳ್ಳಿ.